ಓಕೆ, ಎಲ್ಲವೂ ಚೆನ್ನಾಗಿತ್ತು, ಎಲ್ಲವೂ ಅದ್ಭುತವಾಗಿತ್ತು. ವಿಜಯೇಂದ್ರ ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರ ಜೊತೆ ಚೆನ್ನಾಗೇ ಇದ್ರು. ನೋಡಿ, ನಿಮಗೆ ನೆನಪಿರ್ಬೋದು, 2023ರ ವಿಧಾನಸಭೆ ಚುನಾವಣೆಯ ಸಂದರ್ಭದಿಂದಲೂ ಕೂಡ ಇನ್ನೂ ಮೈತ್ರಿ ಆಗಿರಲಿಲ್ಲ. ಈ ಮೈತ್ರಿಯನ್ನ ಮೊದಲಿಗೆ ಬ್ರೇಕ್ ಮಾಡಿದೆ ರಿಪಬ್ಲಿಕ್ ಕನ್ನಡ, ಈ ಮೈತ್ರಿ ಆಗ್ತಾರೆ ಅನ್ನೋದನ್ನ. ಸೊ ಅದಕ್ಕೂ ಮುಂಚಿತವಾಗಿ ಸರ್ಕಾರದ ವಿರುದ್ಧ ಒಂದಷ್ಟು ಪ್ರತಿಭಟನೆಗಳಾಗಿದ್ವು. ವಿಜಯೇಂದ್ರ ಕೂಡ ಇಂದು ರಾಜ್ಯಾಧ್ಯಕ್ಷರು ಆಗಿರಲಿಲ್ಲ. ಆಗ್ಲಿಂದಲೂ ಕೂಡ ಕುಮಾರಸ್ವಾಮಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ರು. ನಿಮಗೆ ನೆನಪಿದೆ, ಈಗಲೂ ಕೂಡ ಆ ಕ್ಷಣದಲ್ಲೂ ಕೂಡ ಅವರಿನ್ನೂ ಮೈತ್ರಿ ಆಗಿರಲಿಲ್ಲ. ಯಾವಾಗ ಮೈತ್ರಿ ಆಗ್ತಾರೆ ನಮ್ಮ 4 ಕ್ಷೇತ್ರ ಕೇಳಿದ್ದಾರೆ 4 ಕ್ಷೇತ್ರ ಕೇಳಿದ್ದಾರೆ ಅಂತ ಗುಸುಗುಸು ಹೊರಡಲಿಕ್ಕೆ ಶುರುವಾಯಿತು. ಇನ್ನೂ ಕೂಡ ಸ್ಟ್ರಾಂಗ್ ಆಗ್ತಾ ಬಂದರು. ಎಷ್ಟರ ಮಟ್ಟಿಗೆ ಅಂದರೆ, ದೋಸ್ತಿ ಆದಾಗಿನಿಂದ ಹಿಡಿದು ಇಲ್ಲಿಯವರೆಗೂ ಆ ದೋಸ್ತಿ ನಾಯಕರ ಶಕ್ತಿ ಎಷ್ಟರ ಮಟ್ಟಿಗಿತ್ತು ಅಂತ ಈಗಾಗಲೇ ಸಾಕಷ್ಟು ರ್ಯಾಲಿಗಳಲ್ಲಿ ಪ್ರತಿಭಟನೆಗಳಲ್ಲಿ ನೀವು ನೋಡಿದ್ದೀರಿ. ಆದರೆ ಏಕಾಏಕಿ ದೋಸ್ತಿಗಳ ನಡುವೆ ಬಿರುಕು ಬಿಡಲು ಕಾರಣ ಏನು? ದೋಸ್ತಿಗಳ ವಿರುದ್ಧವೇ ಗುಡುಗಿದ್ದಾರೆ ಕುಮಾರಸ್ವಾಮಿ. ದೋಸ್ತಿಗಳ ವಿರುದ್ಧವೇ ಇದು ಇವತ್ತಿನ ಪಕ್ಕಾ ಪಾಲಿಟಿಕ್ಸ್. ಯಾಕೆ ಹಾಗಾದರೆ ನೋಡ್ತಾ ಹೋಗೋಣ ಒಂದೊಂದೇ ಯಾಕೆ ಅಂತ ಹೇಳಿ. ಮೂಡ ಪಾದಯಾತ್ರೆಯಿಂದ ದಳಪತಿ ಹಿಂದೆ ಸರಿದಿದ್ದಾರೆ. JDS ಕೂಡ ಅವ್ರು ಲೈಟಾಗಿ ಹಿಂದೆ ಸರಿದ್ರು. ಲೈಟಾಗಿ ಅನ್ನೋದಕ್ಕಿಂತ ಡೈರೆಕ್ಟಾಗಿ ಹೇಳಿದ್ದಾರೆ ಅವರು ಯಾಕೆ ಅಂತ ಹೇಳಿ. ಪಾದಯಾತ್ರೆ ಬಗ್ಗೆ NDA ಮೈತ್ರಿಯಲ್ಲಿ ಬಿರುಕು ಬಿಟ್ಟಿದೆ. ಕಾರಣ BJPಯ ಅದೊಂದು ನಿರ್ಧಾರ. ಯಾವ ಹಾಸನದಲ್ಲಿ ಪ್ರೀತಮ್ ಗೌಡ್ರು ದೇವೇಗೌಡರ ಕುಟುಂಬವನ್ನು ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತೇಳಿ ಕುಮಾರಸ್ವಾಮಿ ಇವತ್ತು ಹೇಳಿಕೆಯನ್ನು ಕೊಟ್ಟರು, ಅಲ್ಲೇ ಒಂದು ರೀತಿಯಲ್ಲಿ BJP ಪಕ್ಷದಲ್ಲಿ ಗೊಂದಲಗಳು ಶುರುವಾಗೋದ್ವು. ಶಕ್ತಿಯುತವಾದ ದೋಸ್ತಿ ನಾಯಕರ ನಡುವೆ ಶುರುವಾಯಿತು ಬಿರುಕು. BJP ನಿರ್ಧಾರಕ್ಕೆ ಕೇಂದ್ರ ಸಚಿವರು ಕುಮಾರಸ್ವಾಮಿ ಈಗ ಫುಲ್ ಗರಂ ಆಗಿದ್ದಾರೆ. ನಾನು ಯಾಕೆ ಬರಬೇಕು, ಅವರಿರೋ ಸಭೆಗೆ ನಾನು ಯಾಕೆ ಬರಬೇಕು ಅಂಥೇಳಿ BJP ನಾಯಕರು ಈಗ ಎಕ್ಸ್ಪೋಸ್ ಆಗುವಂಥ ಢವಢವ ಶುರುವಾಗಿದೆ. ಈ ನಡುವೆ ಈ ಬೆನ್ನಲ್ಲಿ ಆದಂಥ ಒಂದು ಸಣ್ಣ ಬೆಳವಣಿಗೆ. ಬೆಂಗಳೂರು ಮೈಸೂರು ಭಾಗದಲ್ಲಿ ನಮ್ಮ ಶಕ್ತಿ ಇದೆ. ಹೌದು, ಕುಮಾರಸ್ವಾಮಿ ಹೇಳ್ಕೊಳ್ತಿದ್ದಾರೆ, ಬೆಂಗಳೂರು ಮೈಸೂರು ಮಂಡ್ಯ ಅಂದರೆ ಹಳೆ ಮೈಸೂರು ಭಾಗದಲ್ಲಿ ನಮ್ಮ ಶಕ್ತಿ ಇದೆ. ರಾಜಕಾರಣನೇ ಬೇರೆ ಕಣ್ರಿ, ರಾಜಕಾರಣನೇ ಬೇರೆ, ಬೆಂಬಲ ಕೊಡೋದೇ ಬೇರೆ. ಮೊದಲಿನಿಂದಲೂ ಕೂಡ ನಾವು ಬೆಂಬಲ ಕೊಡ್ತಾ ಇದ್ದೀವಿ. ಆದರೆ ನಮ್ಮ ವಂಶವನ್ನು ಹಾಳು ಮಾಡೋಕೆ ಬಂದು ನಾ ಸಭೆ ಕರೆಸಿ ನಾನು ಅಲ್ಲಿ ಕುತ್ಕೊಂಡು ಮಾತಾಡೋದಂದ್ರೆ ಹೆಂಗ್ರಿ ಪ್ರಶ್ನೆ ಮಾಡ್ತಿದ್ದಾರೆ, ಮುಂಚ್ಕೊಂಡಿದ್ದಾರೆ. BJP ನಾಯಕರ ನಿರ್ಧಾರ ನನಗೆ ನೋವು ತಂದಿದೆ. BJP ನಾಯಕರ ಈ ನಿರ್ಧಾರ ನನಗೆ ನೋವು ತಂದಿದೆ. ಯಾಕೆ ಅಂತಂದರೆ, ಆ ಹೇಳಿಕೆಗಳನ್ನು, ಕುಮಾರಸ್ವಾಮಿ ಹೇಳಿಕೆಗಳನ್ನು ನೀವು ಗಮನಿಸ್ತಾ ಇದ್ರಿ. ಕಡ್ಡಿ ಮುರಿದಂಗೆ ಹೇಳ್ತಿದ್ದಾರೆ ಅವರು. ಪ್ರೀತಮ್ ಗೌಡ್ರು ಎಂಟ್ರಿ ಆಗಬಾರ್ದು, ಪಾದಯಾತ್ರೆಗೆ ನಾನು ರೆಡಿ ಇದ್ದೆ, ಅವ್ರನ್ನ ಕರೆಸಿ ಸಭೆಗೆ ಅವ್ರ ಮುಂದೆ ಎದುರು ಬದ್ರು ಕೊಡೋದ್ರೆ ಆಗಲ್ಲ ಅಷ್ಟೇ. ನಮ್ಮ ಕುಟುಂಬಕ್ಕೆ ವಿಷ ಇಟ್ಟವನ ಜೊತೆ, ನಮ್ಮ ಕುಟುಂಬಕ್ಕೆ ನೋಡಿ ನೇರವಾಗಿ ಹೇಳ್ತಾರೆ ಅವರು, ನಮ್ಮ ಕುಟುಂಬಕ್ಕೆ ವಿಷ ಇಟ್ಟವನ ಜೊತೆ ವೇದಿಕೆ ಹಂಚ್ಕೊಳ್ಬೇಕಾ? ಸಾಧ್ಯನೇ ಇಲ್ಲ, ಆಗೋದೇ ಇಲ್ಲ ಅನ್ನೋ ಲೆಕ್ಕಾಚಾರ. ಪ್ರೀತಮ್ ಗೌಡ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಗುಡುಗಿದ್ದಾರೆ. ಗಮನಿಸಬಹುದು, ಪ್ರಜ್ವಲ್ ರೇವಣ್ಣ ವಿರುದ್ಧ ಬಂದಂಥ ಆರೋಪಗಳು, ಪೆನ್ ಡ್ರೈವನ್ನು ಹಂಚಿದ್ದು ಇದೇ ಪ್ರೀತಮ್ ಗೌಡ. ಅವ್ರ ಕಡೆಯವರೇ ಎಲ್ಲ ಹಂಚಿಸ್ಬಿಟ್ರು, ಮಾನಹಾನಿ ಮಾಡಿಬಿಟ್ರು, ದೊಡ್ಡ ಇಶ್ಯೂ ಮಾಡಿಬಿಟ್ರು ಅಂತ ನಮ್ಮ ಮರ್ಯಾದಸ್ಥರ ಕುಟುಂಬವನ್ನು ಹಾಳು ಮಾಡಿದಂಥ ಪ್ರೀತಮ್ ಗೌಡರು ಈ ಸಭೆಯಲ್ಲಿ ಬಂದು ಕುತ್ಕೊಳ್ತಾರೆ ಅಂತಂದರೆ ನಾನು ಯಾಕೆ ಬರಬೇಕು? ಅದರದ್ದೇ ಆದ ತಾಕತ್ತಿದೆ ನನಗೆ. ಬೆಂಗಳೂರು ಮೈಸೂರು ಮಂಡ್ಯ ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ನನ್ನದೇ ಆದಂಥ ಒಂದು ಶಕ್ತಿ ಇದೆ. ಆ ಶಕ್ತಿ ಪ್ರದರ್ಶನವನ್ನು ಕೂಡ ಅವರಿಗೆ ಆಲ್ರೆಡಿ ಮಾಡಿದ್ದಾರೆ. ಈ ಬೆನ್ನಲ್ಲಿ ಕೇಳಿದಂಥ 4 ಕ್ಷೇತ್ರಗಳಲ್ಲಿ 3 ಕ್ಷೇತ್ರವನ್ನು ಗೆದ್ದು ಬೀಗಿದ್ದಾರೆ. ಈ ನಡುವೆ ನಾನು ಯಾಕಪ್ಪ, ರಾಜಕಾರಣನೇ ಬೇರೆ, ಬೆಂಬಲನೇ ಬೇರೆ, ಇದಕ್ಕೆ ನಾನು ಒಪ್ಪೋದಿಲ್ಲ ಅಂಥೇಳಿ ಕುಮಾರಸ್ವಾಮಿ ಒಲ್ಲೆ ಅಂದರು. ಹಾಗಾದರೆ ದೋಸ್ತಿ ನಾಯಕರ ಬಿರುಕು ಇಲ್ಲಿವರೆಗೂ ಬಹಳ ಶಕ್ತಿಯುತವಾಗಿತ್ತು. ಎಷ್ಟರ ಮಟ್ಟಿಗೆ ಅಂತಂದರೆ, ಏನಪ್ಪ ಇದು ಈ ರೇಂಜಿಗೆ ಒಂದಾಗ್ಬಿಟ್ರಲ್ಲ ಇವರೆಲ್ಲ, JDS ಮತ್ತು ಕಮಲ ಮತ್ತು ಹೊರೆ ಈ ರೇಂಜಿಗೆ ಅಂಟ್ಕೊಂಡ್ಬಿಟ್ರಲ್ಲ ಅಂತ ಟೆನ್ಷನ್ ಆಗಿದ್ದ ಸರ್ಕಾರಕ್ಕೆ ಈಗ ಒಂದು ರೀತಿಯಲ್ಲಿ ಖುಷಿಯಾಗಿದೆ ಅಂತ ಕಾಣುತ್ತೆ. ಅದಕ್ಕೆ BJP JDS ಪಾದಯಾತ್ರೆಯಲ್ಲಿ ಭಿನ್ನಮತ ಸ್ಫೋಟ ಆಗಿರೋದ್ರ ಬಗ್ಗೆ ಪ್ರಿಯಾಂಕ್ ಖರ್ಗೆ ಈಗ ನೋಡಿ, ಮೂಡ ಹಗರಣದ ವಿರುದ್ಧ ಪಾದಯಾತ್ರೆಯನ್ನು ಏನು ಮಾಡಬೇಕು ದೋಸ್ತಿ ನಾಯಕರು ಅಂದ್ಕೊಂಡಿದ್ರು, ಅದಕ್ಕೆ ಕುಮಾರಸ್ವಾಮಿ ಒಲ್ಲೆ ಅಂದಿದ್ದಾರೆ. ಇದೇ ವಿಚಾರವನ್ನು ವಿಜಯೇಂದ್ರ ಅಮಿತ್ ಶಾ ಜೊತೆ ಚರ್ಚೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪ್ರೀತಮ್ ಗೌಡ ವಿರುದ್ಧ ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ಯಾಕೆ? ಈ ಸ್ಟೋರಿ ನೋಡಿ. ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ ಮೇಲೆ ಸರಿಯಾದ ರೀತಿಯಲ್ಲಿ ನಾವ್ಯಾತಿಗೆ ಬೆಂಬಲ ಕೊಡಬೇಕು? ಹೂ ಇಸ್ ದಟ್ ಪ್ರೀತಮ್ ಗೌಡ? ದೇವೇಗೌಡರ ಕುಟುಂಬವನ್ನು ಸರ್ವನಾಶ ಮಾಡಲಿಕ್ಕೆ ಹೋದಂಥವನ್ನ ಸಭೆ ಕರೆದು ಕೂರಿಸ್ಕೋತಾರೆ, ನನ್ನ ಸಭೆ ಕರೀತಾರೆ. ಯಾರು ಕಾರಣ ಆ ಪೆನ್ ಡ್ರೈವ್ಗಳನ್ನ ಬೀದಿ ಹಂಚಲಿಕ್ಕೆ?
ಇಂಥವ್ರನ್ನ ನನ್ನನ್ನು ಸಭೆ ಕರೀತಾರೆ, ಅವ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡ್ಲಿಕ್ಕೆ ಕರೀತಾರೆ ನನ್ನನ್ನು. ನಮ್ಮನ್ನ ಹೊರಗಿಟ್ಟು ನಿರ್ಧಾರ ಮಾಡ್ತೀರಾ? ನನಗೂ ಸಹಿಸಿಕೊಳ್ಳೋದಕ್ಕೆ ಇತಿಮಿತಿ ಇದೆ. ಪಾದಯಾತ್ರೆಗೆ ನಮ್ಮ ಬೆಂಬಲವಿಲ್ಲ. ಎಸ್, ಮೈತ್ರಿ ಪಕ್ಷದ ವಿರುದ್ಧವೇ ಮೊದಲ ಸಲ ಕೇಂದ್ರ ಸಚಿವ ಕುಮಾರಸ್ವಾಮಿ ನಿಗಿ ಕೆಂಡವಾಗಿದ್ದಾರೆ. ಮೂಡ ಅಕ್ರಮ ಸೈಟ್ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಪಾದಯಾತ್ರೆಯ ವೇದಿಕೆ ಸಿದ್ಧ ಮಾಡ್ತಾ ಇದೆ. ಇದಕ್ಕೆ ಜೆಡಿಎಸ್ನ ನೈತಿಕ ಬೆಂಬಲ ಇದೆಯಾ ಅಂದಿದ್ದಕ್ಕೆ ಎಚ್ಡಿಕೆ ಫುಲ್ ಗರಂ ಆಗಿ ಮಾತನಾಡಿದ್ರು. ಇಲ್ಲಿ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇದ್ದಾಗ ಬೆಂಗಳೂರಿನಿಂದ ಮೈಸೂರಿನವರೆಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಅಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ ಮೇಲೆ ಸರಿಯಾದ ರೀತಿಯಲ್ಲಿ ನಾವ್ಯಾತಿಗೆ ಬೆಂಬಲ ಕೊಡಬೇಕು? ರಾಜಕಾರಣ ಮಾಡೋದು ಬೇರೆ, ಚುನಾವಣೆಗಳು ಬಂದಾಗ ಬೇರೆ ಒಟ್ಟಿಗೆ ಇರ್ತಕ್ಕಂಥದ್ದು. ಆದರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧನೆ ಏನು ಮಾಡ್ತೀವಿ? ಯಾರೇ ಅವನು ಪ್ರೀತಂ ಗೌಡ? ಪೆನ್ ಡ್ರೈವ್ ಕೇಸ್ ವಿಚಾರದಲ್ಲಿ ಮಾಜಿ ಸಂಸದ ಪ್ರೀತಂ ಗೌಡ ವಿರುದ್ಧ ಕುಮಾರಸ್ವಾಮಿ ಮತ್ತೊಮ್ಮೆ ವಾಗ್ದಾಳಿ ನಡೆಸಿದ್ರು. ದೇವೇಗೌಡರ ಕುಟುಂಬವನ್ನ ಸರ್ವನಾಶ ಮಾಡೋದಕ್ಕೆ ಹೊರಟವರನ್ನ ಸಭೆಗೆ ಕರೀತಾರೆ. ಅವರ ಪಕ್ಕದಲ್ಲಿ ನಾನು ಕೂರ್ಬೇಕಂತೆ. ಪೆನ್ ಡ್ರೈವ್ಗಳನ್ನ ಬೀದಿಗೆ ಹಂಚೋದಕ್ಕೆ ಯಾರು ಕಾರಣ ಅಂತ ಕಾರ್ವಾಕೆ ಪ್ರಶ್ನೆ ಮಾಡಿದ್ರು. ಇದು ನನ್ನ ಮನಸ್ಸಿಗೂ ನೋವಾಗಿದೆ. ಯಾವ ರೀತಿ ನಡ್ಕೊಂಡಿದ್ದಾರೆ ಇವರು. ಈ ಪಾದಯಾತ್ರೆಯನ್ನು ಕಾರ್ಯಕ್ರಮದ ಮುಖ್ಯಸ್ಥರುಗಳನ್ನು ಯಾರು ಮಾಡ್ಕೊಂಡಿದ್ದಾರೆ? ಹೂ ಇಸ್ ದಟ್ ಪ್ರೀತಮ್ ಗೌಡ? ದೇವೇಗೌಡರ ಕುಟುಂಬವನ್ನು ಸರ್ವನಾಶ ಮಾಡಲಿಕ್ಕೆ ಹೋದಂಥವನ್ನ ಸಭೆಗೆ ಕರೆದು ಕೂರಿಸ್ಕೋತಾರೆ, ನನ್ನ ಸಭೆಗೆ ಕರೀತಾರೆ. ನನಗೂ ಸಹಿಸ್ಕೊಳ್ಳಿಕ್ಕೆ ಒಂದು ಇತಿಮಿತಿ ಇದೆ. ಯಾರು ಕಾರಣ ಆ ಪೆನ್ ಡ್ರೈವ್ಗಳನ್ನ ಬೀದಿ ಹಂಚಲಿಕ್ಕೆ? ಇಂಥವ್ರನ್ನ ನನ್ನನ್ನು ಸಭೆ ಕರೀತಾರೆ, ಅವ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡ್ಲಿಕ್ಕೆ ಕರೀತಾರೆ ನನ್ನನ್ನು. ನಮ್ಮ ಕುಟುಂಬಕ್ಕೆ ವಿಷ ಆಗ್ತಕ್ಕಂಥವ್ರನ್ನ ಜೊತೆಲಿ ಕೂರಿಸ್ಕೊಂಡು ಇವತ್ತು ಇದಕ್ಕೆ ನಮ್ಮ ಬೆಂಬಲ ಕೇಳ್ತಾರೆ. ಗೊತ್ತಿಲ್ಲ ಅವರಿಗೆ ಅಲ್ಲಿ ಏನೇ ಆಗಿದೆ ಅಂತ ಹಾಸನದಲ್ಲಿ. ಯಾರಿದಕ್ಕೆ ಕಾರಣ? ಮಿತ್ರ ಪಕ್ಷ ಬಿಜೆಪಿಯ ರಾಜ್ಯ ನಾಯಕರ ವಿರುದ್ಧ ಕುಮಾರಸ್ವಾಮಿ ಇದೇ ಮೊದಲ ಬಾರಿಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಕಮಲ ಪಾಳ್ಯದಿಂದ ಪ್ರತಿಕ್ರಿಯೆ ಹೇಗಿರುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಹಾಗಾದ್ರೆ ಏನಿದು ಈ ಒಂದು ಮುನಿಸು? ಎಚ್ ಡಿ ಕುಮಾರಸ್ವಾಮಿ ಈ ಒಂದು ಮೂಡ ವಿರುದ್ಧದ ಪ್ರತಿಭಟನೆಗೆ ಅಥವಾ ಪಾದಯಾತ್ರೆಗೆ ಮುನಿಸಿಕೊಂಡಿದ್ಯಾಕೆ? ಇದೇ ವಿಚಾರವಾಗಿ ವಿಜಯೇಂದ್ರ ಅಮಿತ್ ಶಾ ಜೊತೆ ಚರ್ಚೆ ಮಾಡಿದ್ದಾರಂತೆ. ಕುಮಾರಸ್ವಾಮಿ ಅಸಮಾಧಾನದ ಬಗ್ಗೆ ಮಾತುಕತೆಯನ್ನಾಡಿದ್ದಾರೆ. ದೆಹಲಿಯಲ್ಲಿ ಅಮಿತ್ ಶಾ ಭೇಟಿಯಾಗಿದ್ದಾರೆ. ರಾಜ್ಯಾಧ್ಯಕ್ಷ ಮೂಡ ಪಾದಯಾತ್ರೆದ ಬಗ್ಗೆ ಸಮಾಲೋಚನೆಯನ್ನ ಮಾಡಿದ್ದಾರಂತೆ. ದೆಹಲಿಯಲ್ಲಿ ಅಮಿತ್ ಶಾ ಜೊತೆ ಕುಮಾರಸ್ವಾಮಿ ಹಿಂದೆ ಸರಿದಿರೋ ಬಗ್ಗೆ, ಮೂಡ ಪಾದಯಾತ್ರೆ ಬಗ್ಗೆ ಸಮಾಲೋಚನೆಯನ್ನ ಮಾಡಿದ್ದಾರೆ. ಕುಮಾರಸ್ವಾಮಿ ಯಾಕೆ ಮುನಿಸ್ಕೊಂಡಿದ್ದು, ಯಾಕೆ ಹಿಂದೇಟಾಗ್ತಾ ಇರೋದು, ಆಮೇಲೆ ನೋಡ್ತಾ ಹೋಗೋಣ. ಮೊದಲಿಗೆ ಆದಂಥ ಬೆಳವಣಿಗೆ.